My first movie was Mayavi. After that came Journey, then ಬೇಟೆ ಬೆಳ್ಳಿ ಗಜಕೇಸರಿ ವಂಶೋದ್ಧಾರಕ ಹಾಲು ತುಪ್ಪ ಹನಿ ಹಿಪ್ಪನಿ, ಸೋ ಮೆನಿ ಮೂವೀಸ್. ಐ ಮೀನ್ ಬೇಕಾದಷ್ಟು ಮಾಡಿದ್ದೀರಾ. ಚಕ್ರವರ್ತಿ ದರ್ಶನ್ ಜೊತೆ ಚಕ್ರವರ್ತಿ ಹೌದು, ಕ್ಯಾರೆಕ್ಟರ್ ಮಾಡಿದೆ ಅದರಲ್ಲಿ. ಯಾ ತುಂಬ ಮೂವೀಸ್ ಮಾಡಿದೆ, ಕನ್ನಡದಲ್ಲಿ, ತಮಿಳಲ್ಲಿ, ಕಕ್ಕ ಕಪೋ, ತುಂಬ ತುಂಬ ಮೂವೀಸ್ ಮಾಡಿದೆ. ಆ್ಯಂಡ್ ತೆಲುಗಲ್ಲಿ ಸಹ ಮಾಡಿದೆ, ಮಲಯಾಳಮಲ್ಲೂ ಸಹ ಮಾಡಿದೆ, ದೇಖಾನಿಯಲ್ಲಿ ಮಾಡಿದೆ. ಇಟ್ ಈಸ್ ಒನ್ ಆಫ್ ದ ಶಿವಾಜಿನಗರ ಅಲ್ಲಿ ಮಾಡಿದೆ. ಸೋ ಮೆನಿ ಲ್ಯಾಂಗ್ವೇಜಸ್ ಕಂಪ್ಲೀಟ್ ಮಾಡಿಬಿಟ್ಟೆ. ಎಷ್ಟು ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದೀರಾ ನೀವು? ಹೌದು ನಮ್ಮ ಕರ್ನಾಟಕ ಜನತೆಗೆ ನೀವು ಅಷ್ಟು ಫೆಮಿಲಿಯರ್ ಫೇಸ್ ಆಗಲೇ ಇಲ್ಲ ಅಲ್ಲ? ಹೌದು, ಅದು ನಿಜ. ನಾನು ಕನ್ನಡದಲ್ಲಿ ಅಷ್ಟು ಫೆಮಿಲಿಯರ್ ಆಗಿಲ್ಲ, ಎಲ್ಲ ಫೆಮಿಲಿಯರ್ ಆಗಿಲ್ಲ ಅಷ್ಟು. ಕನ್ನಡದಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ಸಿನಿಮಾ ಕೆರಿಯರ್ ಆರಂಭ ಆಯಿತು. ಸೊ ಹಾಗೆ ಕಂಟಿನ್ಯೂ ಆಗಿ ಸಿನಿಮಾಗಳು ಬರ್ತಾ ಹೋಯ್ತಾ? ಹೌದು, ನನಗೆ ಆದಮೇಲೆ ಕಂಟಿನ್ಯೂ ಆಗಿ ಸಿನಿಮಾ ಬರ್ತಾ ಹೋಯಿತು. ಐ ಮೀನ್ ನಾಟ್ ಓನ್ಲಿ ಇನ್ ಕನ್ನಡ ಬಟ್ ಬೇರೆ ಲ್ಯಾಂಗ್ವೇಜಲ್ಸು ನನಗೆ ಸಿನಿಮಾ ಬರ್ತಾ ಹೋಯಿತು. ಅಲ್ಲಿಂದ ಒಂದು ರೆಕಗ್ನೇಷನ್ ಸಿಕ್ತು ನಿಮಗೆ? ಹೌದು. ಓಕೆ, ಯಾವೆಲ್ಲ ಸಿನಿಮಾಗಳಲ್ಲಿ ಇಲ್ಲಿವರೆಗೂ ಐಟಮ್ ಡ್ಯಾನ್ಸ್ನ, ಐಟಮ್ ಸಾಂಗ್ಸ್ನ ಮಾಡಿದ್ದೀರಾ? ಹೇಳುವಂತಹ ಸಿನಿಮಾಗಳು? ತುಂಬ ಮೂವೀಸ್ ಮಾಡಿದ್ದೀನಿ. ಎಲ್ಲ ಮೂವೀಸನ್ನು ಹೇಳಿದ್ರೆ ಅಲ್ಲ, ಇಟ್ಸ್ ಲೈಕ್ ಟೋಟಲ್ ಆಗಿ 200 ಮೂವೀಸ್ ಮಾಡಿದ್ದೀನಿ. ಐ ಲೈಕ್ ಈಚ್ ಆ್ಯಂಡ್ ಎವ್ರಿ ಮೂವೀಸ್ ಆಫ್ ಮೈನ್. ಬಟ್ ಹೇಳುವಂಥ ಮೂವೀಸ್ ಅಂದರೆ ಎಸ್, ಮೈ ರೀಸೆಂಟ್ ಮೂವೀಸ್ ಆಲ್ ಹೇಳುವಂಥ ಮೂವೀಸೇ. ಇಟ್ ಈಸ್ ಆಲ್ ಗುಡ್ ಮೂವೀಸೇ ನನಗೆ. ಆ್ಯಂಡ್ ನನ್ನ ಬಿಫೋರ್ ಮೂವೀಸ್ ಆಲ್ಸೋ. ಮೈ ಫಸ್ಟ್ ಮೂವಿ ವಾಸ್ ಮಾಯಾವಿ. ಆಫ್ಟರ್ ದ್ಯಾಟ್ ಕೇಮ್ ಜರ್ನಿ, ದೆನ್ ಬೇಟೆ ಬೆಳ್ಳಿ ಗಜಕೇಸರಿ ವಂಶೋದ್ಧಾರಕ ಹಾಲು ತುಪ್ಪ ಹನಿ ಹಿಪ್ಪನಿ, ಸೋ ಮೆನಿ ಮೂವೀಸ್. ಐ ಮೀನ್ ಚಕ್ರವರ್ತಿ ದರ್ಶನ್ ಜೊತೆ ಚಕ್ರವರ್ತಿ ಹೌದು, ಕ್ಯಾರೆಕ್ಟರ್ ಮಾಡಿದೆ ಅದರಲ್ಲಿ. ಯಾ ತುಂಬ ಮೂವೀಸ್ ಮಾಡಿದೆ, ಕನ್ನಡದಲ್ಲಿ, ತಮಿಳಲ್ಲಿ, ಕಕ್ಕ ಕಪೋ, ತುಂಬ ತುಂಬ ಮೂವೀಸ್ ಮಾಡಿದೆ. ಆ್ಯಂಡ್ ತೆಲುಗಲ್ಲಿ ಸಹ ಮಾಡಿದೆ, ಮಲಯಾಳಮಲ್ಲೂ ಸಹ ಮಾಡಿದೆ, ದೇಖಾನಿಯಲ್ಲಿ ಮಾಡಿದೆ. ಇಟ್ ಈಸ್ ಒನ್ ಆಫ್ ದ ಶಿವಾಜಿನಗರ ಏರಿಯಾ ಜನರ ಭಾಷೆ. ಉರ್ದುವಲ್ಲಿ ಮಾಡಿದೆ, ಐ ಮೀನ್ ಕೊಂಕಣಿಯಲ್ಲಿ ಮಾಡಿದೆ, ಆ್ಯಂಡ್ ತುಳುವಲ್ಲಿ ಮಾಡಿದೆ. ಸೋ ಮೆನಿ ಲ್ಯಾಂಗ್ವೇಜಸ್ ಕಂಪ್ಲೀಟ್ ಮಾಡಿಬಿಟ್ಟೆ. ಎಷ್ಟು ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದೀರಾ ನೀವು? ಹೌದು, ನಮ್ಮ ಕರ್ನಾಟಕ ಜನತೆಗೆ ನೀವು ಅಷ್ಟು ಫೆಮಿಲಿಯರ್ ಫೇಸ್ ಆಗಲೇ ಇಲ್ಲ ಅಲ್ಲ? ಹೌದು, ಅದು ನಿಜ. ನಾನು ಕನ್ನಡದಲ್ಲಿ ಅಷ್ಟು ಫೆಮಿಲಿಯರ್ ಆಗಿಲ್ಲ, ಎಲ್ಲ ಫೆಮಿಲಿಯರ್ ಆಗಿಲ್ಲ ಅಷ್ಟು. ಬಟ್ ನಾನು ಲ್ಯಾಂಗ್ವೇಜಸ್ ತುಂಬ ಲ್ಯಾಂಗ್ವೇಜಸಲ್ಲಿ ನಾನು ಮೂವೀಸನ್ನು ಮಾಡಿದೆ. ಆ್ಯಂಡ್ ನಾನು ಐಟಮ್ ಸಾಂಗ್ಸನ್ನು ಸ್ಟಾರ್ಟ್ ಮಾಡಿದೆ ನನ್ನ ಕೆರಿಯರಲ್ಲಿ. ಆದಮೇಲೆ ಕ್ಯಾರೆಕ್ಟರ್ಸ್ ಮಾಡಿದೆ, ಲೀಡ್ ಕ್ಯಾರೆಕ್ಟರ್ಸ್ ಮಾಡಿದೆ, ವಿಲನ್ ಆಗಿ ಮಾಡಿದೆ, ಮೇ ಬಿ ಕಾಮಿಡಿ, ಈಗ ರೀಸೆಂಟಾಗಿ ಕಾಮಿಡಿ ಗ್ಲ್ಯಾಮರ್ ಮಾಡಿದೆ. ಸೊ ತುಂಬ ಕ್ಯಾರೆಕ್ಟರ್ಸ್ ಮಾಡಿಬಿಟ್ಟೆ. ಓಕೆ, ಸೊ ಈ ನಡುವೆ ನಿಮಗೆ ಚಕ್ರವರ್ತಿ ಸಿನಿಮಾ ಎಲ್ಲ ಬಂದಿದೆ ಅಂತಂದರೆ ನನಗೊಂಥರ ಖುಷಿ ಅನಿಸ್ತಾ ಇದೆ. ನಾನು ಕೂಡ ಐಡೆಂಟಿಫೈ ಮಾಡಿಲ್ಲ ಯಾವ ಸಾಂಗು. ನಾನು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ ಸರ್. ಅದು ಇದು ಏನಂತಾರೆ, ಬಾರ್ ಸೆಟಪ್ಪಲ್ಲಿ ಇರುವಂಥ ಕ್ಯಾರೆಕ್ಟರ್, ಸಿಲ್ಕ್ ಸ್ಮಿತಾ ಟೈಪ್ ಕ್ಯಾರೆಕ್ಟರ್, ಆ ಟೈಪ್ ಕ್ಯಾರೆಕ್ಟರ್ ಮಾಡಿದೆ. ಓಕೆ, ಆಮೇಲೆ ನೀವು ರಾಜ ಹುಲಿಯಲ್ಲಿ ಮಾಡಿದ್ದೀರಾ ಅನ್ಸುತ್ತಲ್ಲ? ರಾಜ ಹುಲಿಯಲ್ಲಿ ಮಾಡಿಲ್ಲ ನಾನು. ಎಷ್ಟು ಜೊತೆ ಯಾವುದೋ ಒಂದು ಸಿನಿಮಾ ಮಾಡಿದ್ದೀರಾ? ಗಜಕೇಸರಿ. ಗಜಕೇಸರಿ, ಹೌದು. ಅದರಲ್ಲಿ ಕಾಮಿಡಿ ಆ್ಯಂಡ್ ಸ್ವಲ್ಪ ಗ್ಲ್ಯಾಮರ್ ಕ್ಯಾರೆಕ್ಟರ್ ಮಾಡಿದೆ. ಅವರು ಕಾಡಿಗೆ ಹೋಗುವ ಮುಂಚೆದು ಕ್ಯಾರೆಕ್ಟರ್. ತುಂಬ ನೋಟಿಫೈಡ್ ಕ್ಯಾರೆಕ್ಟರ್ ಅದು. ಹೌದು, ನೋಟಿಫೈಡ್ ಕ್ಯಾರೆಕ್ಟರ್ ಅದು. ಆಕ್ಚುಲಿ ಅಲ್ಲಿ ಒಂದು ಟರ್ನ್ ತಗೊಳುತ್ತೆ, ಟ್ವಿಸ್ಟ್ ಆಗುತ್ತೆ ಅವರ ಲೈಫ್ ಕತೆ. ಒಳ್ಳೆ ಕ್ಯಾರೆಕ್ಟರ್ ಕೂಡ ಅದು. ಟರ್ನಿಂಗ್ ಆಗಿರೋದ್ರಿಂದ ನೀವು ಒಂಚೂರು ರೆಕಗ್ನೈಸ್ ಆಗ್ತೀರಾ. ಹೌದು. ಸೊ ಅಲ್ಲಿ ಶಿವಣ್ಣನ ಜೊತೆ ಕೂಡ ಸಿನಿಮಾ ಮಾಡಿದ್ರೆ? ಶಿವಣ್ಣ ಸರ್ ಜೊತೆ ಬೆಳ್ಳಿ ಮಾಡಿದೆ, ಸಾಂಗ್ ಮಾಡಿದೆ, ಐಟಮ್ ಸಾಂಗ್. ಮತ್ತೆ ಮಾಡಿದೆ, ವಿರಾಟ್ ಮಾಡಿದೆ, ಸಾಂಗ್ ಮಾಡಿದೆ ವಿರಾಟಲ್ಲಿ. ಸಾಧು ಕೋಕಿಲ ಸರ್ ಮತ್ತೆ ಬುಲೆಟ್ ಪ್ರಕಾಶ್ ಸರ್. ಬೆಳ್ಳಿ ಮೋಸ್ಟ್ಲಿ ಅವ್ರದ್ದು ಹೋಮ್ ಪ್ರೊಡಕ್ಷನ್ ಅನ್ಸುತ್ತಲ್ಲ? ಹೌದು, ಐ ಮೀನ್ ಡೈರೆಕ್ಟರ್ದು. ಹೌದು, ನಿಜ, ಅವ್ರದ್ದೇ ಹೋಮ್ ಪ್ರೊಡಕ್ಷನ್ಸ್. ಹೌದು. ಬಟ್ ಪೇಮೆಂಟ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಪೇಮೆಂಟ್ ನೋಡಿಬಿಟ್ಟೆ ನನ್ನ ಲೈಫಲ್ಲಿ. ಇಟ್ ವಾಸ್
ಡೈರೆಕ್ಟರ್ಸ್ದು ವೈಫ್ ಮೇಡಮ್ ಅವರು ಬಂದು ನನಗೆ 1 lakh ಆನ್ ಮೈ ಹ್ಯಾಂಡ್ ಕೊಟ್ಟರು. ದ್ಯಾಟ್ ವಾಸ್ ಮೈ ಒನ್ ಆಫ್ ದ ಹ್ಯೂಜ್ ಪೇಮೆಂಟ್ ಅಟ್ ದಟ್ ಟೈಮ್. ಎಷ್ಟು ದಿನಕ್ಕೆ? ನಾನು 2 days ಮಾಡಿದೆ. 2 ದಿನದ ಕಾಲ್ ಶೀಟಿಗೆ 1,00,000. ಹೌದು. ಮೈಂಡ್ ಬ್ಲೋಯಿಂಗ್. 50,000 ಒಂದು ದಿನಕ್ಕೆ ಯಾರು ದುಡಿಯೋಕ್ಕೆ ಸಾಧ್ಯ ಇವತ್ತು? ಬಟ್ ಏನು ಗೊತ್ತಾ, ಲೈಕ್ ಡಿಫ್ರೆಂಟ್ ಮೂವೀಸ್ಗೆ ಡಿಫ್ರೆಂಟ್ ಪೇಮೆಂಟ್ಸ್ ಇಸ್ಕೊಂಡೆ. ಆ್ಯಂಡ್ ಎಸ್, ದ್ಯಾಟ್ ವಾಸ್ ಒನ್ ಆಫ್ ಮೈ ಗುಡ್ ಪೇಮೆಂಟ್ ಎಟ್ ದಟ್ ಟೈಮ್. ಓಕೆ, ನೀವೇನೋ ಹೇಳ್ತಾ ಇದ್ರಿ ಬುಲೆಟ್ ಪ್ರಕಾಶ್ ಅವ್ರ ಜೊತೆ ಮಾಡಿದ್ದೆ ಅಂತ. ಹೌದು, ನಾನು ವಿರಾಟಲ್ಲಿ ಇದು ಬುಲೆಟ್ ಪ್ರಕಾಶ್ ಸರ್ ಮತ್ತು ಸಾಧು ಕೋಕಿಲ ಸರ್ ಜೊತೆ ಮಾಡಿದೆ. ಓಕೆ, ಸೊ ಐ ವಾಂಟೆಡ್ ಟು ಆಸ್ಕ್ ಯು ಒನ್ ಕ್ವಶನ್. ಐ ಡೋಂಟ್ ನೋ ನೀವು ಹೇಗೆ ತಗೊಳ್ತೀರಾ ಹೇಗೆ ಅಂತ. ಯಾಕೆಂದರೆ ಯು ಆರ್ ಬೋಲ್ಡ್, ಸಚ್ ಎ ಬೋಲ್ಡ್. ಹ್ಯಾವ್ ಯು ಡೇಟೆಡ್ ವಿತ್ ಎನಿವನ್? No, I have recently not. Even past, from the time I have come to the industry, I have never dated with anybody. Okay, before that you used to? No, that time also I didn't date with anybody. So called as ಏನಂತಾರೆ, ಕಾಲೇಜ್ ಲವ್ ಸ್ಟೋರಿ ಎಲ್ಲ ಇರುತ್ತೆ. ಬಟ್ ಲಿವಿಂಗ್ ದ್ಯಾಟ್ ಡೇಟೆಡ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಐ ಹ್ಯಾವ್ ನೆವರ್ ಡೇಟೆಡ್ ಎನಿಬಡಿ. ಇಟ್ಸ್ ಅ ಲವ್. ಆವಾಗ ಏನೋ ಲವ್ ಇತ್ತು, ಅದು ಲವ್ ಹೋಯಿತು ಆಲ್ಸೋ. ಸೊ ಲೈಫ್ ಗೋಸ್ ಆನ್ ಅಲ್ವಾ. ಸೊ ಆದಮೇಲೆ ಐ ಥಿಂಕ್ ಸೊ ನಾನು ಈಗ ಹೇಳಬೇಕಿದ್ರೆ ಡೇಟೆಡ್ ಅಂದರೆ ಹೇಳಬೇಕಿದ್ರೆ ನನ್ನ ಕೆರಿಯರ್ಗೆ ಜಾಸ್ತಿ ಡೇಟೆಡ್ ಮಾಡಿಬಿಡ್ತೀನಿ. ಹೌದಾ? ಇಟ್ಸ್ ಲೈಕ್ ದ್ಯಾಟ್. ಐ ಲವ್ ಮೈ ಕೆರಿಯರ್ ಸೋ ಮಚ್. ದ ಮ್ಯಾಕ್ಸಿಮಮ್ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಂದರೆ ನನ್ನ ಕೆರಿಯರ್ಗೋಸ್ಕರ. ಐ ಲವ್ ಮೈ ಕೆರಿಯರ್ ಸೋ ಮಚ್. ಆ್ಯಂಡ್ ಅನಿಸಿದ್ಯಾ, ನಾನು ಎಲ್ಲ ಸಾಧನೆ ಮಾಡಿದ್ದೀನಿ, ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ಸಿಕ್ಕಿದೆ, ನನಗೆ ತಗೊಂಡಿದ್ದೀನಿ ಕೂಡ, ನಾನು ಪಡ್ಕೊಂಡಿದ್ದೀನಿ, 0ಇಂದ ನನ್ನ ಕೆರಿಯರ್ ಶುರು ಮಾಡಿದೆ ಅಂತ ಯಾವತ್ತಾದರೂ ಅನಿಸಿದ್ಯಾ ನಿಮಗೆ? ನನ್ನ ಕೆರಿಯರಲ್ಲಿ ತುಂಬ ಇದೆ ಸರ್ ಸಾಧನೆ ಮಾಡೋಕ್ಕೆ. ಇಟ್ ಈಸ್ ನಾಟ್ ಆ್ಯನ್ ಸ್ಮಾಲ್ ಪ್ರೊಸೀಜರ್, ಇಟ್ ಈಸ್ ಆ್ಯನ್ ಆನ್ ಗೋಯಿಂಗ್ ಪ್ರೊಸೀಜರ್. ಲೈಫ್ ಲಾಂಗ್ ನಾವು ಕಲಿಬೇಕು, ನಾವು ಸಾಧನೆ ಮಾಡಬೇಕು, ಅದೆಲ್ಲ ಇರುತ್ತೆ. ಬಟ್ ಎಸ್, ಹೇಳಬೇಕಿದ್ರೆ ಕೆರಿಯರ್ ಅಂದರೆ ಎಸ್, ಐ ಲವ್ ಮೈ ಕೆರಿಯರ್. ಐ ವಾಂಟ್ ಟು ಡೂ ಸಮಥಿಂಗ್ ಬೆಟರ್. ನಾನು ಯಾವಾಗಲೂ ಅಂದ್ಕೊಳ್ಳೋದಕ್ಕೆ ನಾನು ಬೆಟರ್ ಮಾಡಬೇಕು ಅಂತ. ಐ ಶುಡ್ ಬಿ a person who entertained all the audience of mine, stand for them, tell what is right. ನ್ಯಾಯಗೋಸ್ಕರ ನಿಲ್ಲಬೇಕು, ಆ ಟೈಪ್. ಆ್ಯಂಡ್ ಏನಿದ್ರೆ ಆಲ್ಸೋ ನಾನು ಇದೇ ಸರ್, ನನಗೆ ಈ ಟೈಪೇ ನಾನು. ನೀವು ಓಕೆ ಅಂದರೆ ಓಕೆ, ಇಲ್ಲ ಅಂದರೆ ಇಲ್ಲ. ಐ ಟೇಕ್ ಎನಿಥಿಂಗ್. ಪಾಸಿಟಿವ್ ಇದ್ದರೆ ಪಾಸಿಟಿವ್, ನೆಗೆಟಿವ್ ಇದ್ದರೆ ನೆಗೆಟಿವ್, ಎಲ್ಲ ನಾನು ತೊಗೊಳ್ಬಿಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.